ಸಿನಿಮಾ ಬಗ್ಗೆ ಕ್ರೇಜ್ ಅನ್ನೋದು ಯಾವತ್ತೂ ಕಮ್ಮಿ ಆಗಲ್ಲ. ಅದಾದಮೇಲೆ ಇವಾಗ ನಿನ್ನೆ ದರ್ಶನ್ ಸರ್ದು ನಾವು ಎಲ್ಲ ಕಡೆ ಒಂದು ಪೋಸ್ಟ್ ವೈರಲ್ ಆಗಿತ್ತು, ರಾಜ ಎಲ್ಲೇ ಇದ್ರು ರಾಜನೇ. ಖುಷಿ ಆಗ್ತಾ ಇದೆ, ಎಲ್ಲ ಜನ ಎಲ್ಲ ನೋಡಿ ಆನಂದ ಆಗ್ತಾ ಇದೆ. ನನಗೇನು ಮಾತೇ ಬರ್ತಾ ಇಲ್ಲ, ಏನು ಮಾತಾಡಬೇಕು ಅಂತ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸಿನಿವೈನ್ ಯೂಟ್ಯೂಬ್ ಚಾನಲ್. 30 ಆಗಸ್ಟ್ 2024 ಶುಕ್ರವಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಪ್ರೇಮ್ ನಿರ್ದೇಶನದ ಕರಿಯ ಸಿನಿಮಾ ರಿಲೀಸ್ ಆಗಿದೆ. 2003ರಲ್ಲಿ ತೆರೆಕಂಡ ಈ ಚಿತ್ರ 21 ವರ್ಷದ ಬಳಿಕವೂ ತನ್ನ ಆರ್ಭಟವನ್ನು ಮುಂದುವರಿಸಿದೆ. ಪ್ರಸನ್ನ ಚಿತ್ರಮಂದಿರ ಸೇರಿದಂತೆ ಅನೇಕ ಚಿತ್ರಮಂದಿರಗಳಲ್ಲಿ ಕರಿಯ ಚಿತ್ರ ರಿಲೀಸ್ ಆಗಿದೆ. ಚಿತ್ರಮಂದಿರದ ಮುಂದೆ ಡಿ ಬಾಸ್ ಅಭಿಮಾನಿಗಳ ಸೆಲೆಬ್ರೇಷನ್ ಹೇಗಿದೆ ಅಂತ ನೋಡೋಣ ಬನ್ನಿ. ದರ್ಶನ್ ಸರ್ ವರ್ಷ ಅಭಿಮಾನಿ ಅಂತ ಗೊತ್ತಾಯ್ತು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಡಿ ಬಾಸ್ ಅದು ಬರೀ ಹೆಸರಲ್ಲ, ಅದು ಒಂದು ಸಾಮ್ರಾಜ್ಯ. ಅದನ್ನು ಕೆಡುವುದಿರಲಿ, ಟಚ್ ಮಾಡೋಕ್ಕೂ ಯಾರ ಕೈಲೂ ಆಗಲ್ಲ. ಪ್ರಸನ್ನ ಥಿಯೇಟರ್ ಮುಂದೆ ಜನಸಾಗರ, ಪಟಾಕಿಗಳ ಸುರಿಮಳೆ, ಕಟ್ಔಟ್ಗೆ ಹಾಲಿನ ಅಭಿಷೇಕ, ಡಿ ಬಾಸ್ ಅನ್ನೋ ಘೋಷಣೆ. ಬಾಸ್ ಬೇರೆಯವ್ರ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೇ ಕ್ರೇಜ್ ಶುರುವಾಗುತ್ತೆ.
ಇನ್ನು ಬಾಸ್ ಸಿನಿಮಾನೇ ರಿಲೀಸ್ ಆದರೆ ಕ್ರೇಜ್ ಡಬಲ್ ಆಗಿರುತ್ತೆ. ಪ್ರಸನ್ನ ಥಿಯೇಟ್ರ್ ಮುಂದೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಕ್ರೇಜ್ ಇದೆ.
ಸಿಚುವೇಶನ್ಗಿನ ಇವತ್ತು ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ. ಓಕೆ. ಸೊ ನೀವು ಕಂಡಂಗೆ ದರ್ಶನ್ ಸರ್ ಹೇಗಿದ್ರು ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲಾರ್ದವು ಚೆನ್ನಾಗಿರ್ತದೆ. ಟೆಕ್ನಿಷಿಯನು ನಮ್ಮ ಹತ್ರ ಎಲ್ಲಾರ್ದವು ಚೆನ್ನಾಗಿದೆ, ಎಲ್ಲನೂ ಇಷ್ಟಪಡ್ತೀನಿ. ಸೊ ಇವತ್ತು ಪ್ರೆಸೆಂಟ್ ಮೂಮೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನು ಎಲ್ಲ ಕರಿಯ ಸಿನಿಮಾ ನೋಡಿ ನಿಮ್ಮೆಲ್ಲ ಆಶೀರ್ವಾದ. ಥ್ಯಾಂಕ್ ಯು ಸರ್. ಅಂಟಿಸ್ಬಿಡಿ ಅದಕ್ಕೆ ಅಷ್ಟೇ ಬಿಡಿ. 21 ವರ್ಷಗಳಾದಮೇಲೆ ಚಿತ್ರರಂಗದಲ್ಲಿ ಪದೇ ಪದೇ ರಿಲೀಸ್ ಆಗುತ್ತೆ ಸಿನಿಮಾ ಅಂದರೆ ಕರಿ ಆಗ್ಬಿಟ್ರೆ ಓಮು, ಅದನ್ನು ನೀವು ಕೂಡ ಆ್ಯಕ್ಟ್ ಮಾಡಿರೋಂಥದ್ದು. ಹೌದು ಸರ್ ಅದ್ರ ಮುಂದೆ ಇವತ್ತಿನ ದೃಷ್ಟಿ ತೆಗೆದ್ರಿ, ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ದೃಷ್ಟಿ ತೆಗೆ ಏನೇ ತುಂಬ ದಿನಗಳ ರಿಲೀಸ್ ಆಗಿದೆ. ತುಂಬ ಖುಷಿ ಆಯಿತು. 21 ವರ್ಷದ ಹಿಂದೆ ಸೇಮ್ ಹಂಗೆ ಕಪಾಲಿ ಥಿಯೇಟರ್ ಹತ್ರ ಇದ್ವಿ ನಾವು, ಇವಾಗ ಪ್ರಸನ್ನ ಹತ್ರ ಇದ್ದೀವಿ. ಸೇಮ್ ಆ ಸತಿ ಕರಿಯ ಹೆಂಗೆ ನಾವು ಒಂದು 20 ವರ್ಷ ಹಿಂದೆ ಹೋಗ್ಬಿಟ್ಟು ಗ್ಯಾಪ್ನ ನನಗೆ ಬೆಳಗ್ಗೆಯಿಂದ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಆನಂದ ಆಗ್ತಾಯಿದೆ. ಏನಪ್ಪ ಇದು ಅಂತ. ಈಗ ದರ್ಶನ್ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ದರ್ಶನ್ ಸರ್ ಇವಾಗ ಈ ಜಾಗದಲ್ಲಿ ಇಲ್ಲ, ಈಗ ಅಭಿಮಾನಿಗಳು ಇದ್ದಿದ್ರೆ ಕ್ರೌಡು. ಯಾರು ಹೇಳಿದಿಲ್ಲ ಅಂತ? ಅಂದರೆ ಸರ್ ಈ ಜಾಗದಲ್ಲಿ ಸರ್ ಸಿನಿಮಾದ ಇದ್ದಾರೆ, ಅವರೇ ಹೀರೋ. ಒಳಗಡೆ ಸಿನಿಮಾ ನಡೀತಾ ಇದೆ, ಇದ್ದಾರೆ, ಎಲ್ಲ ಇದ್ದಾರೆ, ನೋಡ್ತಾರೆ. ನಾವು ನೋಡಿದ್ವಿ ಸರ್ ಒಂದು ಸಾಂಗ್ ಕ್ರೇಜ್, ಅದೇ ಕ್ರೇಜ್ ಇದೆ. ಹೌದು, ಕ್ರೇಜ್ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ ಅದ್ರಲ್ಲಿ ಸರ್, ಏನು ಸರ್ ಅದ್ರ ಬಗ್ಗೆ? ಏನು ಖುಷಿ ಆಯಿತು ಸಂಸಾರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಸರ್ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳಿಗೇನೂ ಇಲ್ಲ, ನಮ್ಮ ಪ್ರೇಮ್ ಸಾರ್ ಅವ್ರದ್ದೊಂದು ಸಿನಿಮಾ ಸ್ಟಾರ್ಟು ನೆಕ್ಸ್ಟು, ಸೇಮ್ ನಮ್ಮ ಕರಿಯ ಬ್ಯಾಚೇ ಅಲ್ಲಿರುತ್ತೆ. ಸಿನಿಮಾ ಸ್ಟಾರ್ಟ್ ಮಾಡಿ ಜನವರಿ ಮೇಲೆ. ಸರ್ ಕರಿಯರ್ ಸ್ಟಾರ್ಟಿಂಗಲ್ಲಿ ಈಗ 21 ವರ್ಷದ ಹಿಂದೆ ಏನು ಕ್ರೇಜ್ ಇತ್ತು, ಸೊ ಇವತ್ತು ಅದೇ ಕ್ರೇಜ್ ಇದೆ. ಸೊ ಅದ್ರ ಬಗ್ಗೆ ಖುಷಿ ಆಗ್ತಾ ಇದೆ. ಎಲ್ಲ ಕ್ರೌಡು ಜನ ಎಲ್ಲ ನೋಡಿ ಆನಂದ ಆಗ್ತಾಯಿದೆ. ನನಗೇನು ಮಾತೇ ಬರ್ತಾಯಿಲ್ಲ, ಏನು ಮಾತಾಡಬೇಕು ಅಂತ. ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾಯಿದೆ. ಸರ್ ನೀವೊಬ್ಬರು ದರ್ಶನ್ ಫ್ಯಾನ್ಸ್. ಹಾಂ ಸರ್. ಸರಿ, ಮತ್ತೆ ಮತ್ತೆ ರಿಲೀಸ್ ಆಗ್ತಾನೆ ಇದೆ ಸರ್ ಒಂದು ಮತ್ತೆ ಉತ್ಸಾಹ ಆಗ್ತಿದೆ ಸರ್. ಇದು ಎಲ್ಲೋ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಸಿನಿಮಾಗಳು ಮತ್ತೆ ಸಿಂಗಲ್ ಸ್ಕ್ರೀನಲ್ಲಿ ಏನು ಹೇಳ್ತೀರಾ ಸರ್? ಒಂದು ದೇವ್ರ ವಿಗ್ರಹ ಇಲ್ದೇ ಫೋಟೋ ಇಟ್ಕೊಂಡು ದೇವಸ್ಥಾನಕ್ಕೆ ಬರೋ ಫೀಲ್ ಆಗುತ್ತೆ, ಬಟ್ ತುಂಬ ಬೇಜಾರಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಕ್ರೇಜ್ ಅನ್ನೋದು ಅವ್ರ ಹೆಸರು, ಅವ್ರ ಜೊತೆನೇ ಬಂದಿರೋವಂಥದ್ದು. ಸೊ ನಾವು ಇವಾಗ ಬೇರೆ ಯಾರು ಏನೇ ಮಾಡಿದ್ರು ಪ್ರತಿಯೊಬ್ಬರು ಅವ್ರವ್ರ ಕರ್ತವ್ಯ ಹೆಂಗೆ ಮಾಡ್ತಿದ್ದಾರೋ ಹಂಗೇ ನಮ್ಮ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ಳೋದೊಂದೇ, ಯಾವುದೇ ಕಾರಣಕ್ಕೂ ಯಾವುದೇ ಮೀಡಿಯಾದಲ್ಲಿ ಏನು ತೋರಿಸಿದ್ರು ಅವ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಬೇಡ. ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅವ್ರು ಮಾಡಲಿ, ಒಳ್ಳೇದು ಕೆಟ್ಟದ್ದು ಒಂದಲ್ಲ ಒಂದಿನ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಇವತ್ತು ನಾವು ಮೀಡಿಯಾದವ್ರ ಬಗ್ಗೆ ಇರಲಿ ಅಥವಾ ನಮ್ಮ ಆಪೋಸಿಟ್ ಕಮೆಂಟ್ ಮಾಡೋರ ಬಗ್ಗೆ ದಯವಿಟ್ಟು ಯಾವರೇ ಕಮೆಂಟ್ ಮಾಡಿ, ನಾವೂ ಇವಾಗ ನಮ್ಮನ್ನು ಎಷ್ಟು ಅವ್ರು ಕೆಟ್ಟವರು ಅಂತಿದ್ದಾರೆ, ನಾವು ಒಳ್ಳೆಯವರು, ನಮ್ಮಲ್ಲೂ ಒಳ್ಳೆ ಗುಣ ಇದೆ. ದಾನ ಧರ್ಮ ಅಂತ ಬಂದಾಗ ದರ್ಶನಣ್ಣ ಏನಾದರೂ ನಮ್ಮ ದೇವರು ನಮಗೆ ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಕಮೆಂಟ್ ಮಾಡೋದು, ಎಲ್ಲೋ ಒಂದು ಕಡೆ ಹೋದಾಗ ಗುಂಪಲ್ಲಿ ನಿಂತ್ಕೊಂಡು ಕಿರ್ಚಾಡೋದು, ಇದು ಯಾವುದನ್ನು ಮಾಡಬೇಡಿ. ಅದು ನಿಜವಾಗ್ಲೂ ನಮ್ಗಳ ಕೆಲಸ ಅಲ್ಲ. ಇವಾಗ ನಮ್ಮ ಏನೇ ಇದ್ರೂ, ನಮ್ಮ ಬೇಡಿಕೆ ಏನೇ ಇದ್ರೂ ಯಾರೋ ಒಬ್ರ ಹತ್ರ ಹೋಗಿ ಕಿರ್ಚಾಡೋದಕ್ಕಿಂತ ಅಥವಾ ಎಲ್ಲೋ ಒಂದು ಕಮೆಂಟ್ ಮಾಡೋದಕ್ಕಿಂತ ಅದೇ ಕಮೆಂಟ್ನ ಮನಸ್ಫೂರ್ತಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ. ಒಂದಲ್ಲ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಇವಾಗ ಮಳೆಗಾಲ ಕಳೆದ್ಮೇಲೆ ಚಳಿಗಾಲ ಬರುತ್ತೆ, ಚಳಿಗಾಲ ಆದಮೇಲೆ ಮತ್ತೆ ಬೇಸಿಗೆಗಾಲ ಬರುತ್ತೆ. ಸೊ ಹಂಗಾಗಿ ಕೆಟ್ಟ ದಿನಗಳು ಕಳೆದಾದ್ಮೇಲೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಇವಾಗ ಇಲ್ಲಿ ಮೀಡಿಯಾದವ್ರು ಇರ್ಬೋದು ಅಥವಾ ಪೊಲೀಸ್ನವ್ರು ಇರ್ಬೋದು, ಅವ್ರವ್ರ ಕೆಲಸ ಅವ್ರವ್ರದ್ದು. ಇವಾಗ ನಾವು ಹೆಂಗೆ ದರ್ಶನ್ ಸರ್ನ ಪ್ರೀತಿಸುವಂಥ ಕೆಲಸ ಮಾಡ್ತಾ ಇದ್ದೀವೋ, ಸೊ ಅವ್ರವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ.